ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಊಟಿ ಮುಖ್ಯ ರಸ್ತೆಯಲ್ಲಿ ಇರುವ ತಾಲೂಕು ಕಚೇರಿ ಪಕ್ಕದ ದಂಡಾಧಿಕಾರಿಗಳ ವಸತಿ ಗೃಹ ಹಲವು ವರ್ಷಗಳಿಂದ ಬಳಕೆಯಾಗದೆ ಪಾಳು ಬಿದ್ದಿದ್ದು, ಕಟ್ಟಡದ ಸುತ್ತಮುತ್ತ ಅಶುಚಿತ್ವ ತಾಂಡವಾಡ್ತಾ ಇದೆ ಅಂತ ಕರ್ನಾಟಕ ಕಾವಲು ಪಡೆ ಆರೋಪ ಮಾಡಿದೆ. ಬಳಕೆಯಾಗದೆ ಇರುವ ಕಟ್ಟಡದ ಸುತ್ತಮುತ್ತ ಮದ್ಯಪಾನ ಹಾಗೂ ಮೂತ್ರ ವಿಸರ್ಜನೆ ನಡೀತಾ ಇರೋದ್ರಿಂದ ಪರಿಸರದಲ್ಲಿ ಅಶುಚಿತ್ವ ಉಂಟಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇದ್ದು, ಕಟ್ಟಡವನ್ನ ಸ್ವಚ್ಛಗೊಳಿಸಿ ಸದುಪಯೋಗಪಡಿಸಿಕೊಳ್ಳುವ ಅಗತ್ಯವಿದೆ ಅಂತ ಕಾವಲು ಪಡೆ ತಿಳಿಸಿದೆ. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕನ್ನಡ ಭವನ ಇಲ್ಲದ ಹಿನ್ನೆಲೆ ಹಲವು ವರ್ಷಗಳಿಂದ ಬಳಕೆಯಾಗದೆ ಇರುವ ಈ ಕಟ್ಟಡವನ್ನ ಕನ್ನಡ ಪರ ಸಂಘಟನೆಗಳ ಸಭೆ ಸಮಾರಂಭಗಳಿಗೆ ಕನ್ನಡ ಭವನವನ್ನಾಗಿ ಬಳಸಲು ಅವಕಾಶ ಕಲ್ಪಿಸಬೇಕು ಅಂತ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್ ಅವರು ಪುರಸಭೆಯ ಮುಖ್ಯಾಧಿಕಾರಿ ಎಸ್ ಸರ್ವಣ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮನವಿಗೆ ಸ್ಪಂದಿಸಿದ ಮುಖ್ಯಾಧಿಕಾರಿ ಎಸ್ ಸರ್ವಣ ಅವರು ಹಳೆಯ ಕಟ್ಟಡದ ಸುತ್ತಮುತ್ತ ಶೀಘ್ರದಲ್ಲೇ ಸ್ವಚ್ಛತಾ ಕಾರ್ಯ ಕೈಗೊಂಡು ಕಟ್ಟಡವನ್ನ ಕನ್ನಡ ಭವನಕ್ಕಾಗಿ ಬಳಸುವ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಆತ್ಮೀಯ ಕನ್ನಡದ ಬಂಧುಗಳೇ, ಹಲವಾರು ವರ್ಷಗಳಿಂದ ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಪಕ್ಕದಲ್ಲಿರತಕ್ಕಂತಹ ದಂಡಾಧಿಕಾರಿಗಳ ವಸತಿ ಗೃಹ ಒಂದು ಏನಿದೆ, ಸುಮಾರು 15 ವರ್ಷದಿಂದ ಹಾಗೆ ಬಿದ್ದಿರುವ ಕಾರಣ ನಾವು ಸುಮಾರು 5 ವರ್ಷಗಳಿಂದ ಕೇಳ್ಕೊಂಡು ಬರ್ತಾನೆ ಇದ್ದೇವೆ. ಮಾಜಿ ಶಾಸಕರ CS ನಿರಂಜನ್ ಕುಮಾರ್ ಸಾಹೇಬರು ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ಮತ್ತೆ ಈಗ ಇರತಕ್ಕಂಥ ಜನಪ್ರಿಯ ಶಾಸಕ HM ಗಣೇಶ್ ಪ್ರಸಾದ್ ಗಮನ ಕೂಡ ತಂದಿದ್ದೇವೆ. ಅಲ್ಲಿ ಮೂತ್ರ ವಿಸರ್ಜನೆ ತಾಣವಾಗಿದೆ, ಹುಡುಗರ ಹಾವಳಿ ಜಾಸ್ತಿ ಆಗಿದೆ. ಮತ್ತೆ ಅದು ಪಾಳು ಬಿದ್ದಿರೋದ್ರಿಂದ ಅದೊಂದು ಸ್ವಚ್ಛತಾ ಕಾರ್ಯ ಮುಗಿಸಿ ಕನ್ನಡ ಭವನಕ್ಕೆ ಎಲ್ಲಾ ಕನ್ನಡ ಪರ ಸಂಘಟನೆಗಳಿಗೆ ಸಭೆ ಸಮಾರಂಭ ನಡೆಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ನಾನು ಪುರಸಭೆ ಮುಖ್ಯಾಧಿಕಾರಿಗಳಿಂದ ಶರಣ ಸಾಹೇಬ್ ಅವರನ್ನು ನಾನು ಮನವಿಯನ್ನು ಮಾಡ್ತಿದ್ದೇನೆ. ಖಂಡಿತವಾಗಿ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಮೊದಲನೇದಾಗಿ ಆ ಜಾಗವನ್ನು ಸ್ವಚ್ಛತೆ ಮಾಡೋ ಮೂಲಕ ನಾವು ಪ್ರಾರಂಭ ಮಾಡ್ತೀವಿ. ನಂತರ ಮಾನ್ಯ ಶಾಸಕರ ಗಮನಕ್ಕೆ ತಂದು ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಅದನ್ನು ಹೇಗೆ ಎಂಬುದನ್ನು ನೀಡಿ ಒಂದು ಕನ್ನಡ ಪರ ಸಂಘಟನೆಗಳು ಕೇಳಿದ್ರು ತುಂಬ ಉತ್ತಮವಾದ ಪ್ರಶ್ನೆ ಆಗಿದೆ. ಅದರಿಂದ ಅದ್ರ ಬಗ್ಗೆ ಕಾನೂನು ಚರ್ಚೆ ಮಾಡಿ ಕೆಲಸ ಮಾಡ್ತೀವಿ. ಓಕೆ ಸರ್, ಧನ್ಯವಾದ. ಈ ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ಸಂಚಾಲಕ ಮಿಮಿಕ್ರಿ ರಾಜು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.